ನಟಿ ರಮ್ಯಾ ಪಾಲಿಗೆ ನಾಳೆ ಗುಡ್ ಫ್ರೈಡೇ ಆಗುತ್ತಾ? ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟಿ ರಮ್ಯಾಗೆ ಢವಢವ ಶುರುವಾಗಿದೆ. ನಾಳೆ ನಟಿ ರಮ್ಯಾ ರಾವ್ ಜಾಮೀನಿನ ತೀರ್ಪು ಪ್ರಕಟ ಆಗುತ್ತೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನಾಳೆ ತೀರ್ಪನ್ನ ಪ್ರಕಟ ಮಾಡುತ್ತೆ. ಹಾಗಾಗಿ ರಮ್ಯಾ ಪಾಲಿಗೆ ನಾಳೆ ಶುಭ ಶುಕ್ರವಾರ ಆಗುತ್ತಾ ಅಥವಾ ಪರಪ್ಪನ ಅಗ್ರಹಾರದ ವಾಸ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಕುತೂಹಲ ಮೂಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಹಾಕಿರುವಂತಹ ಸೆಕ್ಷನ್ಸ್ ಜೊತೆಗೆ ಪ್ರಕರಣದ ಆಳ ಅಗಲ ವಿಸ್ತಾರವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ನಾಳೆ ರಮ್ಯಾ ರಾವ್ಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸಿಗುವಂತಹ ಚಾನ್ಸಸ್ ಏನಾದ್ರೂ ಇದೆಯಾ ಅಥವಾ ಪರಪ್ಪನ ಪಂಜರದ ವಾಸ ಹಾಗೆ ಕಂಟಿನ್ಯೂ ಆಗುತ್ತಾ, ಹೇಗೆ? ವಿದೇಶಿ ಇಲ್ಲಿ ಈ ಪ್ರಕರಣದಲ್ಲಿ ಈಗಾಗಲೇ ಜಾಮೀನು ಅರ್ಜಿಯನ್ನ ರಮ್ಯಾರಾವ್ ಪರ ವಕೀಲರು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಅದಾದ ನಂತರ ರಮ್ಯಾರಾವ್ ಪರ ವಕೀಲರು ಕೂಡ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಅರೆಸ್ಟ್ ಪ್ರೊಸೀಜರ್ಗಳೇನಿದೆ ಅಥವಾ ಅರೆಸ್ಟ್ ಮೆಮೋ ಏನಿದೆ ಇದು ಎಲ್ಲೋ ಒಂದು ಕಡೆ ಸರಿ ಇರಲಿಲ್ಲ. ಜೊತೆಗೆ ಈ ಗ್ರೀನ್ ಚಾನೆಲ್ ಬಳಿ ಬರೋವರೆಗೂ ಕೂಡ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು, ಈ ರೀತಿಯ ಪ್ರಶ್ನೆಗಳನ್ನ, ಜೊತೆಗೆ ಅರೆಸ್ಟ್ ಮಾಡಿರುವಂತಹ ರೀತಿ, ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅವ್ಯಾವು ಕೂಡ ಏನು ಪ್ರಕ್ರಿಯೆ ಸರಿ ಇಲ್ಲ ಅನ್ನೋದನ್ನ ಕೂಡ ವಾದ ಮಾಡಿದ್ದಾರೆ. ಆದ್ರೆ ಪ್ರತಿವಾದವಾಗಿ ಡಿಆರ್ಐ ಪರ ವಕೀಲ ಜೊತೆಗೆ ಪಿಪಿ ಆಗಿರುವಂತ ಮಧುರಾವ್ ಅವರು ಕೂಡ ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಷ್ಟು ಅವಶ್ಯಕ ರಮ್ಯಾರಾವ್ ಅವರ ಅರೆಸ್ಟ್ ಅಥವಾ ರಮ್ಯಾರಾವ್ ಅವರು ಮುಂದೆ ಯಾಕೆ ಅವರಿಗೆ ಜಾಮೀನು ಕೊಡಬಾರ್ದು ಅನ್ನೋದನ್ನ ಕೂಡ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ತುಂಬಾ ಸೆನ್ಸೇಷನಲ್ ಕೇಸ್ ಆಗಿದೆ, ಇವರ ಹಿಂದೆ ಸಿಂಡಿಕೇಟ್ ಇದೆ, ಜೊತೆಗೆ ಇವರಿಗೆ ಅಲ್ಲಿನ ಏನು ಪ್ರೋಟೋಕಾಲ್ ಅಧಿಕಾರಿಗಳು ಕೂಡ ಸಹಾಯ ಮಾಡಿದ್ದಾರೆ. ಜೊತೆಗೆ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಇಲ್ಲಿ ವ್ಯವಹಾರ ಏನಿದೆ ಅಂದ್ರೆ ಈ ಒಂದು ಸ್ಮಗ್ಲಿಂಗ್ ನಲ್ಲಿ ಬಂದಂತಹ ಹಣವನ್ನ ಹವಾಲಾ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಕೆಯ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಈಕೆಯನ್ನ ಹೊರಗಡೆ ಬಿಟ್ರೆ ಎಲ್ಲ ಒಂದ್ ಕಡೆ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈಕೆ ಮುಂದಿನ ಹಂತದಲ್ಲಿ ಸಿಬಿಐ ತನಿಖೆ ಆಗಿರ್ಬೋದು ಅಥವಾ ಸಿಬಿಐ ಕೂಡ ವಿಚಾರಣೆ ಮಾಡ್ತಾ ಇದೆ. ಜೊತೆಗೆ ಒಂದು ಕಡೆ IAS ಅಧಿಕಾರಿ ನೇತೃತ್ವದಲ್ಲೂ ಕೂಡ ವಿಚಾರಣೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ IT ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಈಕೆಯನ್ನ ಹೊರಗಡೆ ಬಿಟ್ರೆ ಆ ಸಿಂಡಿಕೇಟ್ ಅನ್ನ ನಾವು ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಆ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಈಕೆಗೆ ಜಾಮೀನು ಕೊಡಬಾರದು ಅನ್ನೋದನ್ನ ಕೂಡ ಈಗಾಗಲೇ ಮೆನ್ಷನ್ ಮಾಡಿರೋದ್ರಿಂದ ಬಹುತೇಕ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ನಾಳೆ ಜಾಮೀನು ಅರ್ಜಿಯ ಆದೇಶವನ್ನು ಕಾಯ್ದಿರಿಸಲಾಗಿದೆ. ಬಹುತೇಕ ಏನು ಈ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಏನು ಕೊಡ್ತಾರೆ, ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯ ಈ ಒಂದು ಪ್ರಕರಣದ ಕಂಡೀಷನ್ ಅನ್ನು ನೋಡಿದ್ರೆ, ಜೊತೆಗೆ ಪ್ರಕರಣ ತನಿಖಾ ಹಂತದಲ್ಲಿದೆ, ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿರುವಂತದ್ದು ಈ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಜಾಮೀನು ಕೊಟ್ಟರೆ ಎಲ್ಲ ಒಂದ್ ಕಡೆ ಈ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡೋದಕ್ಕೆ, ತನಿಖೆಯನ್ನ ಮಾಡೋದಕ್ಕೆ ತನಿಖಾ ಸಂಸ್ಥೆಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅನ್ನೋ ಕಾರಣಕ್ಕೆ ಜಾಮೀನನ್ನ ಕೊಡುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾಳೆ ಏನು ಜಾಮೀನು ಅರ್ಜಿಯ ವಿಚಾರಣೆ ಇದೆ, ಈ ಸಂದರ್ಭದಲ್ಲಿ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಮ್ಯಾರಾವ್ ಕೂಡ ಯೋಚನೆ ಮಾಡಿದ್ದಾರೆ. ಅಂದ್ರೆ ಜಾಮೀನು ಸಿಕ್ಕರೆ ಏನ್ ಮಾಡಬೇಕು, ಜಾಮೀನು ಸಿಗದೆ ಹೋದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವಕೀಲರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಆಕೆ ನಡೆಸಿದ್ದಾಳೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ನಾಳೆ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗುತ್ತೆ. ಅಂದ್ರೆ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗಿರುತ್ತೆ. ಹಾಗಾಗಿ ನಾಳೆ ಜಾಮೀನು ರಮ್ಯಾರಾವ್ಗೆ ಸಿಗುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವಿದ್ಯಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನಾಳೆ ರಮ್ಯಾ ರಾವ್ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ತೀರ್ಪನ್ನ ಕೊಡುತ್ತೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಮುಗ್ದು ಹೋಗಿದ್ದಾವೆ. ಗ್ರೌಂಡ್ಸ್ ಆಫ್ ಅರೆಸ್ಟೇ ಕರೆಕ್ಟ್ ಇರಲಿಲ್ಲ ಅಂತ ಹೇಳಿ ರಮ್ಯಾ ಪರ ವಕೀಲರು ವಾದವನ್ನ ಮಾಡಿದ್ರು. ಮತ್ತೊಂದ್ ಕಡೆ ಈ ಹಂತದಲ್ಲಿ ರಮ್ಯಾ ರಾವ್ಗೆ ಜಾಮೀನನ್ನೇನಾದ್ರೂ ಕೊಟ್ಬಿಟ್ರೆ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ದೊಡ್ಡ ಸಿಂಡಿಕೇಟೇ ವರ್ಕ್ ಆಗ್ತಾ ಇದೆ. ಅವರೆಲ್ಲರನ್ನ ಕೂಡ ಕೆಡ್ಡಾಗಿ ಕೆಡವಬೇಕು, ಅವೆಲ್ಲವನ್ನ ಕೂಡ ಬಯಲಿಗೆಳೆಯುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಈ ಹಂತದಲ್ಲಿ ಈ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ರಮ್ಯಾ ರಾವ್ಗೆ ಬೇಲನ್ನ ಕೊಟ್ರೆ ಅದು ಕೇಸ್ನ ಪ್ರಮುಖ ಎಳೆಯನ್ನೇ ತಪ್ಪಿಸಿಬಿಡುತ್ತೆ ಅನ್ನುವಂತಹ ವಾದವನ್ನ ಡಿಆರ್ಐ ಪರ ವಕೀಲರು ಮಾಡಿದ್ದಾರೆ. ಹಾಗಾಗಿ ನಾಳೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ರಮ್ಯಾ ರಾವ್ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.